ಸ್ನೇಹಿತರೆ ಎಲ್ರಿಗೂ ನಮಸ್ತೆ, ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಮಾಡ್ತಿರೋ ವಿಶೇಷತೆ ಏನಪ್ಪ ಅಂತಂತೀರಾ, ನಾವು ಟ್ರಿಪ್ ಹೋಗ್ತಿದ್ದೀವಿ. ಟ್ರಿಪ್ ಅಂದಿದ ತಕ್ಷಣ ಏನಪ್ಪ ನಾರ್ಮಲ್ ಆಗಿ ಇವನ್ನೆಲ್ಲ ಟ್ರಿಪ್ ಹೋಗ್ತಾರೆ, ಇವನೇನು ವಿಡಿಯೋ ಮಾಡ್ಕೊಂಡು ಕುತ್ಕೊಂಡಿದ್ದಾನೆ ಅಂತ ಅನ್ಕೊಂತೀರಾ? ಇಲ್ಲ, ಇದರಲ್ಲೇ ವಿಶೇಷತೆ ಇರೋದು. ಏನಪ್ಪ ಅಂದರೆ, ನಾನು ಮದುವೆ ಆಗಿ 10 ತಿಂಗಳಾಯಿತು. ಮದುವೆ ಆದಮೇಲೆ ಹೋಗ್ತಿರೋ ಫಸ್ಟ್ ಟ್ರಿಪ್ ವಿತ್ ಬಾಯ್ಸ್. ಅದು ಬನ್ನಿ ಯಾವ ಥರ ಎಂಜಾಯ್ ಮಾಡ್ತೀವಿ, ಹೆಂಗಿರುತ್ತೆ, ಏನಿರುತ್ತೆ ಅಂತೇಳಿ ಎಲ್ಲ ನಾನು ನಿಮಗೆ ತೋರಿಸ್ತೀನಿ. ಯಾಕಂದರೆ ನಾನು ತುಂಬ ದಿವಸ ಆದಮೇಲೆ ನನ್ನ ಫ್ರೆಂಡ್ಸ್ನ ಮೀಟ್ ಮಾಡ್ತಾ ಇದ್ದೀನಿ. ಅದು ಮ್ಯಾರೇಜ್ ಆದಮೇಲೆ ಟ್ರಿಪ್ ಹೋಗ್ತಿರೋದು ಅಂದರೆ ಹೋಪ್ ಎಲ್ಲರಿಗೂ ಒಂದು ಅರ್ಥ ಆಗಿರುತ್ತೆ ಯಾವ ಥರ ಇರುತ್ತೆ ಅಂತೇಳಿ. ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ. ಬನ್ನಿ ನೀವು ಕೂಡ ನಿಮಗೂ ತೋರಿಸ್ತೀನಿ ಯಾವ ಥರ ಎಂಜಾಯ್ ಮಾಡ್ತೀವಿ ಅಂತೇಳಿ. ನಾನೊಂದು ಇಂಟ್ರೊಡ್ಯೂಸ್ ಮಾಡ್ತೀನಿ ಒಬ್ಬೊಬ್ಬರನ್ನ. ಯಾವ ಇವರು ನಂದಕುಮಾರ್ ಅಂತೇಳಿ ನನ್ನ ಚೈಲ್ಡ್ಹುಡ್ ಫ್ರೆಂಡು. ಇವನೇ ಇದಕ್ಕೆ ಸ್ಟಾರ್ಟ್ ಮಾಡಿದ್ದು ಟ್ರಿಪ್ ಹೋಗೋಣ ಅಂತೇಳಿ. 1 ತಿಂಗಳಿಂದ ಪಾಪ ಪ್ಲಾನ್ ಮಾಡ್ತಾ ಇದ್ದ, ಬಾರೋ ಹೋಗೋಣ ಮದುವೆ ಆದ್ಮೇಲೆ ಎಲ್ಲೂ ಹೋಗಿಲ್ಲ ಅಂತೇಳಿ. ಸೊ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ. ಈಗ ಬೆಳಗಿನ ಜಾವ 3 ಗಂಟೆ ನಾವಿಂದ ಹೋಗ್ತಾ ಇದೀವಿ ಬೆಂಗಳೂರಿಂದ. ಪ್ಲೇಸ್ ಯಾವುದು ಅಂತ ಗೌತಮ್ ಅವ್ರು ಆಮೇಲೆ ಹೇಳ್ತಾರೆ. ಸೊ ಎಲ್ಲ ಮದುವೆ ಆದಮೇಲೆ ಹೋಗ್ತಾ ಇರೋ ಫಸ್ಟ್ ಟ್ರಿಪ್ಪು. 1 ವರ್ಷ 2 ವರ್ಷ ನಮ್ಮ ಹುಡುಗರೆಲ್ಲ ಸಂಸಾರ ಸಾಗರದಲ್ಲಿ ಮುಳುಗೋಗ್ಬಿಟ್ಟಿದ್ರು. ಸೊ ಇದು ಒಬ್ಬನೇ ಅಲ್ಲ, ನಾವು ತುಂಬ ಜನ ಸೇರ್ಕೊಂಡಿದ್ದೀವಿ. ಸೊ ಈ ಬೆಂಗಳೂರಿಂದ ನಾವು 3 ಜನ ಹೋಗ್ತಾ ಇದ್ದೀವಿ. ನಾನು, ನಂದ, ಪ್ರಮೋದ್ ಅಂತೇಳಿ ನನ್ನ ಫ್ರೆಂಡ್ ಇನ್ನೊಬ್ಬ, ಅವನು ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಸೊ ಅಲ್ಲಿಂದ ನಾವು ದಾವಣಗೆರೆ, ನಮ್ಮ ನಲ್ಲೂರು ಅಂತೇಳಿ ಅಲ್ಲಿಂದನೂ 1-2 ಜನ ಬರ್ತಾರೆ. ಆಮೇಲೆ ಶಿವಮೊಗ್ಗದಿಂದನೂ ಬರ್ತಾರೆ. ಶಿವಮೊಗ್ಗದಿಂದ ಅಷ್ಟು ಅಲ್ಲೆಲ್ಲ ಸೇರಿಕೊಂಡು ಅಲ್ಲಿಂದ ಆ ಪ್ಲೇಸಿಗೆ ಬರ್ತಾರೆ. ನಾವು ಇಲ್ಲಿಂದ ಈ ಪ್ಲೇಸಿಗೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಬೆಳಗಿನ ಜಾವ 3 ಗಂಟೆ ನೋಡಿ. ಇವಾಗ ಎಲ್ಲ ಬೆಳಗಿನಿಂದ ಕೆಲಸ ಮಾಡಿ 2 ಅವರ್ ನಿದ್ದೆ ಮಾಡಿ ರಪ ಅಂತ ಎದುರಿಸ್ಬಿಟ್ರು ನಮ್ಮನ್ನ. ಬನ್ನಿ ಯಾವ ಥರ ಇರುತ್ತೆ ಅಂತೇಳಿ ಎಂಜಾಯ್ ಮಾಡೋಣ. ಸ್ಟೇ ಟ್ಯೂನ್. ನೋಡ್ರಿ, ಪ್ರಮೋದ್ ಅಂತೇಳಿ ಇವನು ಕೂಡ ಜಾಯ್ನ್ ಆಗ್ತಿರೋದು. ಇವನು ನನ್ನ 10 ವರ್ಷದ ಫ್ರೆಂಡ್ ಅನ್ನೋದಕ್ಕಿಂತ ಜಾಸ್ತಿ ಹೆಚ್ಚಾಗಿ ನನ್ನ ತಾಯಿ ಥರನೇ ನೋಡ್ಕೊಂಡಿದ್ದಾನೆ ಇಲ್ಲಿ ಬೆಂಗಳೂರು ಸ್ಟಾರ್ಟಿಂಗ್ ಎಲ್ಲ ಬಂದಾಗ. ಸೊ ಇವನ ಜೊತೆ ಹೋಗ್ತಿದ್ದು ನನಗೆ ಇನ್ನೂ ತುಂಬ ಖುಷಿ ಆಗ್ತಿದೆ. ಇವನು ಕೂಡ ಜಾಯ್ನ್ ಆಗ್ತೇನೆ ನೋಡಿ. ಹಾಯ್ ಫ್ರೆಂಡ್ಸ್, ಇವ್ನು ಕೊಟ್ಟಿರೋ ಬಿಲ್ಡಪ್ಗಾದ್ರೂ ಇವ್ರನ್ನೆಲ್ಲ ಸೇಫಾಗಿ ಕರ್ಕೊಂಡ್ಬರೋ ಜವಾಬ್ದಾರಿ ನಾನು ತೊಗೊಂಡಿದ್ದೀನಿ. ನೋಡೋಣ ಬರ್ತಾ ಏನೇನಿದೆ. ನಿಮಗೂ ಎಕ್ಸೈಟ್ಮೆಂಟ್ ಆಗಿರುತ್ತಾ ಜರ್ನಿ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ನೋಡಿ, ಇವನು ಟ್ರಿಪ್ಪಲ್ಲೂ ಹೋಗ್ಬೇಕಾದ್ರೂ ಮಲ್ಕೊಂತಾನೆ, ಅಲ್ಲಿ ಹೋದ್ಮೇಲೂ ಮಲ್ಕೊಂತಾನೆ, ಆಮೇಲೆ ಬರ್ಬೇಕಾದ್ರೂ ಮಲ್ಕೊಂತಾನೆ. ಈ ಕೆಲವ್ರು ಮಲ್ಕೊಳಕ್ಕೋಸ್ಕರನೇ ಟ್ರಿಪ್ ಬರ್ತಾರೆ ಅಂತಾರಲ್ಲ, ಇವರೇ ನೋಡಿ. ಅವನು ಕಾರಲ್ಲಿ ಮಲಗಿದ್ದಾನೆ. ಇವಾಗ ಇಂಥವ್ರನ್ನೆಲ್ಲ ಕರ್ಕೊಂಡು ನಾವು ಮ್ಯಾನೇಜ್ ಮಾಡ್ಕೊಂಡು ಬರೀದೇ ಕಷ್ಟ. ಎದ್ಬಿಟ್ಟು ತಿಂಡಿ ತಿನ್ನೋಣ ಅಂತ ಹೋದ್ವಿ. ಒಂಚೂರು ಚೆನ್ನಾಗಿರ್ಲಿಲ್ಲ. ನಂದ ಅಂತೂ ಫುಲ್ ಡಿಸಪಾಯಿಂಟ್ ಆಗ್ಬಿಟ್ಟ. ಅವತ್ತು ತಿಂಡಿ ಅಂತಿದ್ದ. ಚೆನ್ನಾಗಿರುತ್ತೆ ಅಂತ ನಿಲ್ಸಿದ್ವಿ, ಚೆನ್ನಾಗಿರ್ಲಿಲ್ಲ. ಸೊ ಈ ತಿಂಡಿ ತಿನ್ಕೊಂಡು ಎಷ್ಟು ಆಗುತ್ತೆ ಅಷ್ಟು ತಿಂಡಿ ತಿನ್ಕೊಂಡು ಓಡ್ತಾ ಇದ್ದೀವಿ. ನೋಡೋಣ ಮುಂದೆ ಇನ್ನೂ ಏನಾದರೂ ಚೆನ್ನಾಗಿ ಸಿಕ್ಕರೆ ತಿನ್ನೋಣ ಅಂತ ಅಂದ್ಕೊಂಡಿದ್ದೀವಿ. ಪಾಪ ಪ್ರಮೋದ್ 3 hours ಕಂಟಿನ್ಯೂಸ್ಲಿ, 3 to 4 hours ಕಂಟಿನ್ಯೂಸ್ಲಿ ಅವನು ಡ್ರೈವ್ ಮಾಡ್ದ. ಇವಾಗ ನಂದ ಮಾಡ್ತೇನೆ. ಬನ್ನಿ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ರೀಚ್ ಆಗ್ತಾ ಇದ್ದೀವಿ. ಸ್ನೇಹಿತರೆ, ಲಾಸ್ಟ್ ಟೈಮು ನಾನು ವೈಫ್ ಸಕಲೇಶ್ಪುರ ಬಂದಿದ್ವಿ. ಪೆಬಲ್ಸ್ ಅಂಡ್ ಬೀನ್ಸ್ ರೆಸಾರ್ಟ್ ಅಂತ ನಾನು ಅದು ವಿಡಿಯೋ ಕೂಡ ಹಾಕಿದ್ದೀನಿ. ಸೊ ಅವಾಗ ನಮ್ಗೆ ಇವರು ಪರಿಚಯ ಆಗಿದ್ರು ಇಲ್ಲಿ. ಸೊ ಇದೇ ರೋಡಲ್ಲಿ ಹೋಗ್ತಾ ಇದ್ವಿ, ನನಗೆ ನೆನಪಾಯ್ತು. ಅದಕ್ಕೋಸ್ಕರ ನಿಲ್ಲಿಸಿ ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳಿ. ಪಾಪ ಅದೇ ಆತ್ಮೀಯತೆ ಹಂಗೆ ಐತೆ. ಖುಷಿ ಆಯ್ತು ಆ್ಯಕ್ಚುಲಿ ಇವತ್ತು ಮೀಟ್ ಆಗಿ.
ಆಕ್ಚುಲಿ ತುಂಬಾ ಸಾಫ್ಟ್ ಜನ ಈ ಕಡೆ, ತುಂಬಾ ಖುಷಿ ಬನ್ನಿ ಆಗುತ್ತೆ. ಲಾಸ್ಟ್ ಟೈಮ್ ಬಂದಾಗ ನಾವು ಇವ್ರ ಹತ್ರನೇ ಇಲ್ಲಿ ಹೌದಾ? ಬೋಂಡ ಎಲ್ಲ ತಿನ್ಕೊಂಡು ಆರಾಮಾಗಿ ಚೆನ್ನಾಗಿತ್ತು. ಪಾಪ ಚೆನ್ನಾಗಿ ನೋಡ್ಕೊಂಡು ನಮಗೆ ಬಂದಾಗ. ಇದಕ್ಕೆ ಬೋಂಡ ತರ ಆಗಿದೆ. ಸ್ನೇಹಿತರೆ, ಸಕಲೇಶ್ಪುರದಿಂದ ಹೋಗ್ತಾ ಇದ್ವಿ. ಇಲ್ಲೊಂದು ಅಬ್ಬಿ ಫಾಲ್ಸ್ ಅಂತೇಳಿ ಸಿಕ್ತು ನಮಗೆ. ಆ್ಯಕ್ಚುಲಿ ಅಬ್ಬಿ ಫಾಲ್ಸ್ ತುಂಬ ಚೆನ್ನಾಗಿದೆ, ನೀರು ಕೂಡ ಸಿಕ್ಕಾಪಟ್ಟೆ ಇದೆ. ಇಲ್ಲಿ ಸ್ನಾನನೂ ಮಾಡ್ಬೋದು, ಅಂದರೆ ಸ್ವಿಮ್ ಮಾಡ್ಬೋದು. ಇನ್ನು ಸ್ವಲ್ಪ ದೂರ ಮುಂದೆ ಹೋದರೆ ಸ್ವಿಮ್ ಮಾಡ್ಬೋದಂತೆ. ಸೊ ನೋಡಿ ತೋರಿಸ್ತಾ ಇದ್ದೀನಿ, ಇದೇ ಫಾಲ್ಸ್. ಇದು ನೋಡೋಕೆ ಹಿಂಗಿದೆ ಅಷ್ಟೇ, ತುಂಬ ದೊಡ್ಡದಿದೆ ಆ್ಯಕ್ಚುಲಿ. ಇನ್ನು ಮುಂದೆ ಇದು ಸ್ವಿಮ್ಮು ಮಾಡ್ಬೋದು ಅಂತ ಹೇಳಿದ್ರು ಜನ. ನಾನು ಹೋಗಿ ನೋಡ್ತಾ ಇದ್ದೀನಿ, ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ ಯಾವ ಥರ ಇದೆ ಅಂತೇಳಿ. ನೋಡಿ ಅಬ್ಬಿ ಫಾಲ್ಸ್ ಅಂತೇಳಿ ಎಷ್ಟು ಜನ ಬಂದಿದ್ದಾರೆ ನೋಡಿ. ನೋಡಿ ಹೊಸ ಸ್ನೇಹಿತರು, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾವೆಲ್ಲ ಎಂಜಾಯ್ ಮಾಡ್ತಾ ಇದೀವಿ, ಬಟ್ ತುಂಬ ಡೀಪ್ ಇದೆ ಅಂತೇಳಿ ಎದುರಿಸ್ತಾರೆ. ಸಿಕ್ಕಾಪಟ್ಟೆ ಫೋರ್ಸ್ ಇದೆ. ಫ್ರೆಂಡ್ಸ್ ಎಲ್ಲ ಬರ್ತಾರೆ ಶಿವಮೊಗ್ಗದಿಂದ ಅಂತೇಳಿ. ಸೊ ಎಲ್ಲರೂ ಬಂದಿದ್ದಾರೆ. ಒಬ್ಬೊಬ್ಬರನ್ನೇ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಸೊ ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ನೋಡಿ ಬ್ರೇಕ್ಫಾಸ್ಟ್ ತಿಂತಿದ್ದೀನಿ, ಎಲ್ಲರೂ ಬಂದಿದ್ದಾರೆ. ಸ್ನೇಹಿತರೆ, ನಾವು ಹೋಗ್ತಿರೋದು ಗುಡ್ಡಬೆಟ್ಟ ರೆಸಾರ್ಟ್ ಅಂತೇಳಿ, ಮೂಡಿಗೆರೆಯಲ್ಲಿರೋಂಥ ಒಂದು ರೆಸಾರ್ಟ್. ಅದು ಹೋಗ್ತಿರೋ ರಸ್ತೆಯಲ್ಲಿ ನೋಡ್ರಿ ಯಾವ ಥರ ನೇಚರ್ ಇದೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನನಗೆ ಮಾತ್ರ ತುಂಬ ಇಷ್ಟ ಆಯಿತು. ತುಂಬ ಅಂದರೆ ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಸ್ನೇಹಿತರೆ ನೋಡ್ರಿ, ನಾವು ಹೋಗ್ತಿರೋ ರೆಸಾರ್ಟ್ ಮಧ್ಯದಲ್ಲಿ ನೀರಿನ ಜರಿ ಹೆಂಗಿದೆ ನೋಡ್ರಿ, ಸಖತ್ತಾಗಿದೆ. ಯಪ್ಪಾ ವಾ. ಸ್ನೇಹಿತರೆ ನೋಡ್ರಿ, ಎಷ್ಟು ಟಫ್ ರೋಡ್ ಇದೆ ಅಂದರೆ ಕಾರು ಹೋಗೋಕ್ಕೆ ಆಗ್ತಾ ಇಲ್ಲ. ಅದನ್ನು ಹೆಂಗೋ ಟ್ರೈ ಮಾಡಿ ಬರ್ತಾ ಇದ್ದೀವಿ. ಇಲ್ಲೇ ಬಂತು ನೋಡ್ರಿ. ಸ್ನೇಹಿತರೆ ನೋಡ್ರಿ, ಎಷ್ಟು ಕೆಟ್ಟದಾಗಿದೆ ರೋಡು. ಬಟ್ ಇದ್ರಲ್ಲಿ ಹೆಂಗೆ ಕಾರು ಹೋಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಇವ್ರು ಹೆಂಗೆ ಹೊಡ್ಕೊಂಬರ್ತಾರೆ ಅಂತಲೇ ಗೊತ್ತಿಲ್ಲ. ನಾನು ಒಂದು ಐಡಿಯಾ ಹೇಳಿದ್ದೀನಿ, ಅದ್ರ ಮೇಲೆ ಬರ್ತೀನಿ ಅಂತ ಹೇಳಿದ್ದಾರೆ. ಪಾಪ ನೋಡ್ರಿ ಟ್ರೈ ಮಾಡ್ತಾರೆ. ನೋಡ್ರಿ ತುಂಬ ಅಂದರೆ ತುಂಬ ಅಡ್ವೆಂಚರಸ್ ಆಗಿ ಹೋಗ್ತಾ ಇದೀವಿ. ಒಂದು ಕಾರ್ ಏನೋ ಹೆಂಗೋ ಪಾರಾಯ್ತು. ಇವಾಗ ಇನ್ನೊಂದು ಕಾರ್ ಯಾವ ಥರ ಬರುತ್ತೆ ಅಂತ ಚೆಕ್ ಮಾಡ್ತೀನಿ. ರಕ್ಷಿ, ಹೆಂಗೈತೆ ರೋಡು? ಹಾಂ, ಸೂಪರ್ ಆಗೈತೇನೋ? ಕಷ್ಟ ಆಗ್ತಿಲ್ವ ಬರೋಕ್ಕೆ? ಸ್ನೇಹಿತರೆ, ರೋಡ್ ನೋಡ್ತಾ ಇದ್ರಲ್ಲ, ಎಷ್ಟು ಕೆಟ್ಟ ರೋಡ್ ಅಂದರೆ ನಿಜವಾಗ್ಲೂ ಬೇಜಾರಾಯಿತು. ಬಟ್ ಏನಪ್ಪ ಅಂದರೆ ಏನು ಮಾಡೋಕ್ಕಾಗಲ್ಲ, ನಾವು ಹೋಗಲೇಬೇಕು. ಸೊ ಅಡ್ವೆಂಚರ್ಸ್ ಥರ ಹೋಗ್ತಾ ಇದ್ದೀವಿ. ಕಾರ್ ಹೆಂಗೆ ಬರುತ್ತೆ ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ಒಂದು ಕಾರ್ ಏನೋ ಪಾರಾಯಿತು, ಇವಾಗ ಇನ್ನೊಂದು ಕಾರು. ಸೂಪರ್ ಡ್ರೈವಿಂಗ್ ನಂದ.
ಹುಡುಗರು ಕಷ್ಟಪಟ್ಕೊಂಡು ಕಾರ್ ಓಡಿಸ್ಕೊಂಡು ಹೋಗ್ತಾರೆ. ಇದೇ ಒಂಥರ ಮಜಾ. ನೇಚರ್ ಹೆಂಗೈತೆ? ಬ್ಯೂಟಿಫುಲ್ ರೋಡು ಗೈಸ್ ಅಡ್ವೆಂಚರಸ್. ಕರೆಕ್ಟ್. ಗೈಸ್ Enjoy ಮಾಡ್ತಿದ್ದೀರಾ? ನೇಚರ್ ಮಾತ್ರ ಫುಲ್ ಎಂಜಾಯ್. ನಿಜವಾಗ್ಲೂ ವೀಕೆಂಡಲ್ಲಿ ಒಂದು ಒಳ್ಳೆ ರೆಸಾರ್ಟಿಗೆ ಬರಬೇಕಂದ್ರೆ ನೀವು ಬೆಟ್ಟಗುಡ್ಡ ರಿಟ್ರೀಟ್ ಬರಬೇಕು. ಯಾಕಂದರೆ ನೇಚರ್ ಅಂದರೆ ಫ್ಯೂಚರ್ ಅಂದರೆ ನೇಚರು. ಸ್ನೇಹಿತರೆ, ಇದೇ ಗುಡ್ಡ ಬೆಟ್ಟ ರೆಸಾರ್ಟು. ಕಂಪ್ಲೀಟ್ಲಿ ವುಡ್ಡಲ್ಲಿ ಮಾಡಿರೋಂಥ ಒಂದು ರೆಸಾರ್ಟು. ನಿಜವಾಗ್ಲೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದರ ಇನ್ನೊಂದು ಏನಪ್ಪ ಅಂದರೆ ಗ್ರೌಂಡು ಮತ್ತು ಫಸ್ಟ್ ಫ್ಲೋರ್ ಇದೆ ನಾವಿರೋಂಥ ಜಾಗ. ಕೆಳಗಡೆ 2 ರೂಮು, ಮೇಲ್ಗಡೆ 2 ರೂಮು. ಕೆಳಗಡೆ 2 ರೂಮಲ್ಲಿ ನಾವು ಹುಡುಗರೆಲ್ಲ ಇದ್ವಿ, ಎಲ್ಲ ಒಟ್ಟಿಗೆ ಇರಬೇಕು ಅಂತ ನಾವು ಕೆಳಗಡೆ 2 ರೂಮ್ನ ಚೂಸ್ ಮಾಡ್ಕೊಂಡ್ವಿ. ಮೇಲ್ಗಡೆ ಬೇರೆ ಯಾರೋ ಬಂದಿದ್ರು. ಇದಲ್ದಲ್ಲೇ ಬೇರೆ ಬೇರೆ ರೂಮ್ಸ್ಗಳಿದೆ. ಟೆಂಟ್ ಹೌಸ್ ಅಂತಲೇ ಇದೆ. ಸಿಕ್ಕಾಪಟ್ಟೆ ರೂಮ್ಸ್ಗಳು ಕೂಡ ಅವೈಲೇಬಲ್ ಇದೆ. ಬನ್ನಿ, ಹೆಂಗನ್ಸೈತೆ ಮಗ ರೆಸಾರ್ಟು? ಪ್ಲೇಸ್ ಏನೋ ಚೆನ್ನಾಗಿದೆ, ಬಟ್ ಬರೋ ದಾರಿ ಚೆನ್ನಾಗಿಲ್ಲ. ಕೆಲವೊಂದ್ಸರಿ ಹೋಗೋ ಜಾಗಕ್ಕಿಂತ ದಾರಿ ಚೆನ್ನಾಗಿರುತ್ತೆ ಅಂತಾರೆ. ಇದು ದಾರಿ ಚೆನ್ನಾಗಿಲ್ಲ, ಹೋಗೋ ಜಾಗ ಅಲ್ಲ, ಬಂದಿರೋ ಜಾಗ ಚೆನ್ನಾಗಿದೆ. ದಾರಿ ಚೆನ್ನಾಗಿಲ್ಲ ಅಂತ ಬೇಜಾರಾಗಬೇಡ್ರಿ. ಅದು ಕಾಮನ್ ಈ ಥರ ಇದರಲ್ಲೆಲ್ಲ. ಈ ಥರ ಬೆಟ್ಟ ಗುಡ್ಡ ಕಡೆ ಬಂದಾಗ ಕಾಮನ್ನು. ಯಾಕಂದರೆ ಅದೊಂದು ವರ್ಡ್ ಹೇಳ್ತಾರಲ್ಲ, ಗೊತ್ತಾ ನಿಮಗೆ? ಡಿಫಿಕಲ್ಟ್ ರೋಡ್ಸ್ ಆಫನ್ ರೀಡ್ಸ್ ಟು ಬ್ಯೂಟಿಫುಲ್ ಡೆಸ್ಟಿನೇಷನ್ ಅಂತ. ಸೂಪರ್ ವಿನಿ. ನೋಡಿ, ಆಲ್ರೆಡಿ ನಮ್ಮ ಸ್ನೇಹಿತರು ಮೇಲೋಗಿ ಆಲ್ರೆಡಿ ವ್ಯೂನ ಎಂಜಾಯ್ ಮಾಡ್ತಾ ಇದ್ರು. ನೀನು ಬಾಬಾ ಅಂತ ಕರಿತಾ ಇದ್ರು. ಈಗ ನಾನು ಕೂಡ ಹೋಗ್ತಾ ಇದ್ದೀನಿ. ನಾನು ಕೂಡ ವ್ಯೂ ಎಂಜಾಯ್ ಮಾಡಬೇಕು. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ನೋಡಿ, ನಿಮಗೂ ತೋರಿಸ್ತೀನಿ ಯಾವ ಥರ ಇದೆ ಅಂತೇಳಿ. ಫಸ್ಟ್ ಫ್ಲೋರಿಂದ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ನೋಡ್ತಾ ಇರಿ ಯಾವ ಥರ ಇದೆ ಅಂತೇಳಿ. ನೋಡಿ ಸ್ನೇಹಿತರೆ, ಯಾವ ಥರ ಇದೆ. ಗುಡ್ಡದ ಮಧ್ಯದಲ್ಲಿರೋಂಥ ಒಂದು ರೆಸಾರ್ಟು. ಸೊ ಫಸ್ಟ್ ಫ್ಲೋರಿಂದ ಯಾವ ಥರ ಇದೆ ನೋಡಿ ವ್ಯೂ. ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಆ್ಯಕ್ಚುಲಿ. ಸ್ನೇಹಿತರೆ, ಬನ್ನಿ ರೂಮ್ ಒಳಗೋಣ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಹೊರಗಡೆ ಅಂತೂ ನಿಜವಾಗ್ಲೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ರೂಮು ನೋಡಿ, ಎಲ್ಲ ವುಡ್ಡಿಂದನೇ ಮಾಡಿರೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಾಶ್ರೂಮ್ ಕೂಡ ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ನನಗೆ ಇಷ್ಟ ಆಯ್ತು ಆ್ಯಕ್ಚುಲಿ. ಸೊ ನಾವು ಬಂದಿರೋದು 8 ಜನ ಫ್ರೆಂಡ್ಸು. ಸೊ ನಾವು 8 ಜನದಿಂದ 2 ರೂಮ್ ತೊಗೊಂಡಿದ್ದೀವಿ. ನಮಗೆ ಸಾಕು ಅಂತ ಅನಿಸ್ತಿದೆ 2 ರೂಮು. ಸೊ ನಿಮಗೆ ಯಾವ ಥರ ಕಂಫರ್ಟೇಬಲ್ ಇರುತ್ತೋ ನೀವು ಆ ಥರ ಮಾಡ್ಕೊಬೋದು. ಇವಾಗ ನಮ್ಮ ಬಾಯ್ಸ್ ರೂಮ್ ಇವಾಗ ರೆಡಿ ಇದ್ದಾರೆ. ನಂದ ರೆಡಿನಾ? ವಿನಿ, ಇರ ಸ್ನೇಹಿತರೆ ನೋಡ್ರಿ, ನಮ್ಮ ಹುಡುಗರು ಎಲ್ಲರೂ ಸಣ್ಣ ಮಕ್ಳ ಥರ ಆಟ ಆಡ್ತಿದ್ದಾರೆ. ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿ ಆಡ್ತಿದ್ದಾರೆ. ಎಲ್ಲರೂ ಖುಷಿ ಪಡ್ತಿದ್ದಾರೆ. ನೋಡಿ ಯಾವ ಥರ ಆಟ ಆಡ್ತಿದ್ದಾರೆ ಅಂತ. ನಾವು ಸಿದ್ದು, ಬರೀ ನೀನು ತೋರಿಸು, ಏನು ಮಾಡಬೇಡ. ನೀನೇ ಫಸ್ಟ್ ಹೊಡ್ತಿದ್ದ ವಿನಿ ಆಲ್ರೆಡಿ ಇವಾಗ ಏನ್ ಮಾಡ್ತೇನೆ 10ಕ್ಕೆ ಹೊಡಿಬೇಕು ಅಂತೇಳಿ. ಸೂಪರ್. ಇವರಿಬ್ರು ಸೇರ್ಕೊಂಡು ಅವ್ನಿಗೆ ಹೇಳ್ಕೊಡ್ತೀರ. ಅದು ಏನು ಹೇಳ್ಕೊಡ್ತೀರ ಗೊತ್ತಿಲ್ಲ. ಅವ್ನು ಏನು ಮಾಡ್ತಾನಂತ ತೋರಿಸ್ತೀನಿ. ಅಯ್ಯೋ
ಇದನ್ನ ಒಡೆಯರಿಗೆ ಬ್ಲೇಮ್ ಮಾಡ್ಬೇಕಲ್ಲ ಹೇಳ್ಕೊಟ್ಟರಿಗೆ ಬ್ಲೇಮ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಏಳು ಕೊಡಿದ್ದಾರೆ, ಏಳು ಬೀಳೋರು. ನಾನು ಟ್ರೈ ಮಾಡೋಣ. ಐ ಮಮ್ಮಿ ಕೊಡ. ಎಲ್ಲ ಸೈಡ್ ಹೋಗ್ತಿದ್ರೆ ಮಮ್ಮಿ ಟ್ರೈ ಮಾಡ್ತೇನೆ, ನೋಡೋಣ ಏನ್ ಮಾಡ್ತಾನೆ ಅಂತೇಳಿ. ಇವ್ರು ಯಾವ ನಂಬರ್ ಹೊಡಿತಾರ ಅವ್ರು ಅದ್ರ ಮೇಲೆ ಡಿಪೆಂಡ್. ಅವರು ಏನು ಅಂತ. ತಿಪೇಶ್ ಗೆಸ್ ಮಾಡಿ ಯಾವ ನಂಬರ್ ಹೊಡಿತಾನೆ ಅಂತ. ನನ್ನ ಅನ್ಸಿಕೆ ಅವರು 8 ಇಲ್ಲ 9 ಇರ ಇರ ಪಮ್ಮಿ ಇರ ನಂದ ಗೆಸ್ ಮಾಡಿ ಯಾವ ನಂಬರ್ ಹೊಡಿತಾನೆ ಅಂತ ಅವನು. ಹೊಡೆದಿದ್ದಾರೆ ಬಿಡ್ತಿದ್ದಾರೆ. ವಾವ್ ಸೂಪರ್ ಪ್ರಮೋದ್, ವಾವ್ ವೆರಿ ನೈಸ್ ಮ್ಯಾನ್. ಇವರೇ ರಿಯಲ್ ಕರ್ಣ, ರಿಯಲ್ ಆರ್ಚರ್. ನಮ್ಮೂರಾಗೆಲ್ಲ ನಾನು ಅರ್ಜುನ ಅಂತ. ಅರ್ಜುನ. ಸ್ನೇಹಿತರೆ, ಇವನು ತಿಪ್ಪೇಶ್ ಅಂತೇಳಿ ನನ್ನ ಚೈಲ್ಡ್ಹುಡ್ ಫ್ರೆಂಡು. ಸೊ ಆಫ್ಟರ್ ಮ್ಯಾರೇಜ್ ನಾವು ಹೋಗ್ತಿರೋ ಒಂದು ಟ್ರಿಪ್ ನಾನು ಹೇಳ್ದಂಗೆ ನಿಮಗೆ ನಾವು ಯಾವ ಥರ ಎಂಜಾಯ್ ಮಾಡ್ತಾ ಇದೀವಿ ಅಂತೇಳಿ. ಆಮೇಲೆ ಇವನು ಎಷ್ಟು ಎಕ್ಸೈಟ್ ಆಗಿದೆ ಅಂತ ಒಂದು ಹೇಳ್ತಾನೆ ಕೇಳಿ. ತುಂಬಾ ದಿನದ ಮೇಲೆ ಎಲ್ಲ ಹುಡುಗರು ಸೇರಿದ್ವಿ. ಎಲ್ಲರೂ ಎಲ್ಲ ಮ್ಯಾರಿಡೇ. ತುಂಬ ದಿನದ ಮೇಲೆ ಇಲ್ಲಿ ಇದನ್ನ ಬುಕ್ ಮಾಡ್ಕೊಂಡು ಬಂದಿದ್ದೀವಿ, ಬೆಟ್ಟ ಗುಡ್ಡ ರಿಟ್ರೀಟ್ ಅಂತ. ತುಂಬ ಚೆನ್ನಾಗಿ ಅನಿಸಿದೆ. ಇಲ್ಲೆಲ್ಲ ಗೇಮ್ಸ್ ಎಲ್ಲ ಚೆನ್ನಾಗಿದ್ದಾವೆ, ವ್ಯೂ ಎಲ್ಲ ತುಂಬ ಚೆನ್ನಾಗಿದೆ. ಮತ್ತೆ ಎಲ್ಲರೂ ಸೇರಿರೋದಕ್ಕೆ, ಗೆಟ್ ಟುಗೆದರ್ ಆಗಿರೋದಕ್ಕೆ ನನಗೆ ತುಂಬ ಖುಷಿ ಆಗ್ತದೆ. ವಿನಿ, ಇವಾಗ ನಾವು ಬ್ಯಾಚುಲರ್ ಇದ್ದಾಗ ಬರೋ ಟ್ರಿಪ್ಪಿಗೂ ಇವಾಗ ಆಗ್ತಿರೋ ಟ್ರಿಪ್ಪಿಗೂ ನಿನಗೆ ಏನೋ ಡಿಫ್ರೆನ್ಸ್ ಅನಿಸ್ತಿದ್ಯಾ? ಆ್ಯಕ್ಚುಲಿ ತುಂಬ ಏನು ಡಿಫ್ರೆನ್ಸ್ ಇಲ್ಲ. ನಾವೆಲ್ಲ ಫ್ರೆಂಡ್ಸ್ ಮುಂಚೆ ಎಲ್ಲ ಹೆಂಗಿದ್ವು ಹಂಗೆ ಇದ್ದೀವಿ. ಬಟ್ ಏನಂದರೆ ಅದೇ ಈಗ ಕಾಲ್ ಮಾಡಿ ಈಗ ಮನೆಗೆ ಅವ್ರು ಎಲ್ಲಿದ್ದಾರೆ ಏನು ಅಂತ ತಿಳಿಸ್ತಿರ್ಬೇಕಾಗತ್ತೆ. ಆ ಟೈಮಲ್ಲಿ ಅವ್ರ ಹತ್ರ ಅವ್ರಿಗೂ ಟೈಮ್, ಫ್ಯಾಮಿಲಿಗೂ ಟೈಮ್ ಕೊಡಬೇಕಾಗತ್ತೆ. ಬಟ್ ಅದೇ ಬ್ಯಾಚುಲರ್ ಲೈಫಲ್ಲಿ ಆದರೆ ಅದೆಲ್ಲ ಇರೋದಿಲ್ಲ. ಅವ್ರ ಪಾಡಿಗೆ ಅವ್ರು ಆರಾಮಾಗಿರ್ಬೋದು. ಅವರು ಒಂದು ಏನೋ ಅನ್ಸಲ್ಲ ಅವರಿಗೆ. ಈಗ ಏನೋ ಒಂದು ನಮ್ಮ ತಲೆಯಲ್ಲಿ ಏನೋ ಒಂದು ಮೈಂಡಲ್ಲಿ ಓಡ್ತಾ ಇರುತ್ತೆ, ಈಗ ನಮಗೆ ನಮ್ಮ ಪಾರ್ಟ್ನರ್ ಬಿಟ್ಟು ಬಂದಿದ್ದೀವಿ ಅನ್ನೋದು. ಸೊ ಅದೊಂದಿರಲ್ಲ ಬ್ಯಾಚುಲರ್ ಲೈಫಲ್ಲಿ. ಅದೇ ಸೊ ಒಟ್ಟಿನಲ್ಲಿ ಎಂಜಾಯ್ ಮಾಡ್ತಾ ಇದೀವಿ. ಎಲ್ಲ ಎಂಜಾಯ್ ಮಾಡ್ತಿದ್ದೀವಿ. ಸೇರಿರೋದೇ ಎಂಜಾಯ್ ಮಾಡೋದಕ್ಕೆ ಫ್ರೆಂಡ್ಸ್ ಎಲ್ಲ. ನಮ್ದು ಆ್ಯಕ್ಚುಲಿ ನಮ್ಮ ಬ್ಯಾಚ್ ಅಂದರೆ ಅದೊಂಥರ ಫನ್ನಿಗೆ ಮಾತ್ರ ಏನೂ ಕೊಡ್ತಾ ಇಲ್ಲ, ಅನ್ಲಿಮಿಟೆಡ್. ಇದ್ರೆ ಎಲ್ಲ ಆಫ್ಟರ್ ಲಾಂಗ್ ಟೈಮ್ ಬರ್ತಿರೋದ್ರಿಂದ ಎಲ್ಲ ಕುತ್ಕೊಂಡು ಊಟ ಮಾಡಬೇಕು ಅನ್ನೋ ಒಂದು ಆಸೆ. ಸೊ ಅದಕ್ಕೆ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡೋದಕ್ಕೆ ನಮಗೆ ಅರೇಂಜ್ಮೆಂಟ್ ಮಾಡಿಕೊಟ್ಟಿದ್ದಾರೆ. ಎಲ್ಲ ಇದರಲ್ಲಿ ಕುತ್ಕೊಂಡು ಆರಾಮಾಗಿ ಮಾತಾಡ್ಕೊಂಡು ಊಟ ಮಾಡ್ತೀವಿ. ಸ್ನೇಹಿತರೆ ನೋಡ್ರಿ, ಇಲ್ಲಿಂದ ವ್ಯೂ ಯಾವ ಥರ ಇದೆ ಅಂತೇಳಿ. ಇಲ್ಲಿ ಈವ್ನಿಂಗ್ ಟೈಮ್ 6:30 ಆ್ಯಕ್ಚುಲಿ. ನೋಡಿ ತೋರಿಸ್ತೀನಿ. ನೋಡ್ತಾ ಇದ್ರಲ್ಲ ನಾವು ಯಾವ ಥರ ಎಂಜಾಯ್ ಮಾಡ್ತಾ ಇದೀವಿ ಅಂತೇಳಿ. ಆಮೇಲೆ ವ್ಯೂ ಕೂಡ ನೋಡ್ತಾ ಇದ್ರೆ ಎಷ್ಟು ಸಖತ್ತಾಗಿದೆ ಅಂತೇಳಿ. ರೆಸಾರ್ಟ್ ಮೇಲಿಂದ ಮಾತ್ರ ಅಲ್ಟಿಮೇಟ್ ಆಗಿ ಬಂದಿದೆ. ನೋಡ್ರಿ, ನೋಡ್ತಾ ಇದ್ದೀರಾ, ನಾನು ಆಲ್ರೆಡಿ ತೋರಿಸಿದ್ದೀನಿ ಅವಾಗಲೇ ನಿಮಗೆ. ಸೊ ಎಷ್ಟು ಸಖತ್ತಾಗಿ ಬಂದಿದೆ ಅಂದರೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ ರೀ. ಫಾಗ್ ಯಪ್ಪ, ಈ ಬೆಟ್ಟದ ಮಧ್ಯದಲ್ಲಿ ರೆಸಾರ್ಟ್ ಇರೋದು ಇನ್ನೂ ಖುಷಿ ಆಗ್ತೈತೆ ನನಗೆ. ಇನ್ನೂ ಎಂಜಾಯ್ ಮಾಡೋದಿದೆ, ಇನ್ನೂ ಬಾಕಿ ಇದೆ. ಈ ವಿಡಿಯೋ ನೋಡಿ ಎಂಜಾಯ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸ್ಟೇ ಟ್ಯೂನ್ ಅಲ್ಲಿವರೆಗೂ. ಸ್ನೇಹಿತರೆ, ಫೈರ್ ಕ್ಯಾಂಪಿಗೆ ರೆಡಿ ಮಾಡಿಕೊಡ್ತಾರೆ. ನೋಡಿ ಯಾವ ಥರ ರೆಡಿ ಮಾಡಿದ್ದಾರೆ ಅಂತೇಳಿ.